HBR ಲೇಔಟ್ನಲ್ಲಿ BDA ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ಇಲ್ಲಿ ಏಕಾಏಕಿ ಬಂದು ಮನೆ ತೆರವು ಮಾಡ್ತಾ ಇದ್ದಾರೆ. ನೋಟಿಸ್ ಗಿಟಿಸ್ ಏನು ಕೊಡಲಿಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಮಗೆ ನೋಟಿಸ್ ಕೊಡಲಿಲ್ಲ, ಏನೂ ಇಲ್ಲ, ಹಂಗೆ ಬಂದ್ರು ಮನೆ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ ನಾವೆಲ್ಲ ಹೋಗೋದು ಅಂತ ಹೇಳಿ ಅಲ್ಲಿನ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. BDA ಅಧಿಕಾರಿಗಳ ವಿರುದ್ಧ ಸ್ಥಳದಲ್ಲೇ ಸ್ಥಳೀಯರು ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾದ್ರು. ಏಕಾಏಕಿ ಬಂದು ಗುಡಿಸಲನ್ನ ತೆರವು ಮಾಡ್ತಾ ಇದ್ದಾರೆ ಇವರು ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. ಯಾವುದೇ ನೋಟಿಸು ಕೊಡಲಿಲ್ಲ, ಏನಿಲ್ಲ, ಹಂಗೆ ಬಂದ್ರು ಇವತ್ತು ಬೆಳಗ್ಗೆ ಮನೆ ತೆರವು ಕಾರ್ಯಾಚರಣೆಯನ್ನ ಇವರು ಮಾಡ್ತಾ ಇದ್ದಾರೆ. ಇವಾಗ ನಾವೆಲ್ಲಿಗೆ ಹೋಗ್ಬೇಕು ಅಂತೇಳಿ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ BDA ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. HBR ಲೇಔಟ್ನ ದೃಶ್ಯಾವಳಿಗಳು. ಬೀದಿಯಲ್ಲೇ ಊಟ ಮಾಡುವಂತಹ ಪರಿಸ್ಥಿತಿಗೆ ತಂದ್ಬಿಟ್ರು ನಮ್ಮನ್ನ ಅಂತೇಳಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನೋಟಿಸು ಕೊಡ್ಲಿಲ್ಲ, ಏನೂ ಇಲ್ಲ, ನಾವೆಲ್ಲ ಹೋಗೋದು ಅಂತ ಹೇಳಿ ಆಕ್ರೋಶ ಹೊರ ಹಾಕ್ತಾ ಇದ್ರು. ಜೊತೆಗೆ ಪಾಪ ನೋಡ್ತಾ ಇದ್ದೀವಿ, ಅವರ ಗುಡಿಸಲ ಇಲ್ಲ. ಇವಾಗ ಬೀದಿಲೇ ಜೀವನ ಮಾಡಬೇಕು, ಬೀದಿಲೇ ಊಟ ಮಾಡಬೇಕು, ಬೀದಿಲೇ ಕುಳಿತುಕೊಳ್ಬೇಕು, ಬೀದಿಲೇ ಮಲ್ಕೋಬೇಕು ಅಂತ ಪರಿಸ್ಥಿತಿಗೆ ತಂದಿಟ್ಬಿಟ್ರು ನಮ್ಮನ್ನ ಅಂತ ಹೇಳಿ BDA ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇರೋ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಪಾಪ ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ, ಬೀದಿಯಲ್ಲೇ ಊಟ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅವ್ರ ಮನೆಯನ್ನ BDA ಅಧಿಕಾರಿಗಳು ತೆರವು ಮಾಡಬೇಕು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಸವಿತಾ, ನಮ್ಮ ರಿಪೋರ್ಟರ್. ಸವಿತಾ, ಸದ್ಯ ಸ್ಥಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಯಾಕಂತ ಹೇಳಿದ್ರೆ ಪಾಪ ಗುಡಿಸಿನಲ್ಲಿ ಜೀವನ ಮಾಡ್ತಾ ಇದ್ರು, ಇವಾಗ ರೋಡ್ಗೆ ತಂದ್ಬಿಟ್ಟಿದ್ದಾರೆ. ರೋಡ್ನಲ್ಲೇ ಊಟ ಮಾಡುವಂತಹ ಪರಿಸ್ಥಿತಿ ನಮಗೆ ನಿರ್ಮಾಣ ಮಾಡಿಬಿಟ್ರು ಇವರು BDA ಅಧಿಕಾರಿಗಳು ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸದ್ಯ ಸ್ಥಳದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ, ವಿವರಿಸಬಹುದಾ? ಶರತ್, ಆರಂಭದಲ್ಲೇ ಅನಿಸುತ್ತೆ BBMP ಆಗಲಿ BDA ಆಗಲಿ ತನ್ನ ಕತ್ತಿಯನ್ನ ಜಳಪಿಸುವುದು ಬಡವರ್ಗ, ಮಧ್ಯಮ ವರ್ಗ, ಕೆಳ ಹಂತದಲ್ಲಿರುವವರಿಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ನೋಡ್ಬೋದು, ಎಲ್ಲರೂ ಬೀದಿ ಪಾಲಾಗಿದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಒಂದು BDA ಏಕಾಏಕಿ ಬಂದು ಇಲ್ಲಿರುವಂತಹ ಮನೆಗಳನ್ನ ತೆರವು ಮಾಡಿದ್ದಾರೆ. ಯಾವುದೇ ಮುಂಜಾಗ್ರತವಾಗಿ ಮಾಹಿತಿಯನ್ನ ನೀಡಿಲ್ಲ, ನೋಟಿಸ್ ನೀಡದೆ ಏಕಾಏಕಿಯಾಗಿ ಈ ಒಂದು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಮನೆಗಳಿಂದ ಆಚೆ ಹಾಕಿದ್ದಾರೆ, ಮನೆಯಿಂದ ಏಕಾಏಕಿ ನಮಗೆ ಯಾವುದೇ ಮಾಹಿತಿಯನ್ನ ನೀಡದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮಕ್ಕಳು ಕೂಡ ಇಂದು ಆಚೆ ಊಟ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಇಂದು ಸಣ್ಣದಾಗಿ ಪ್ರತಿಭಟನೆ ಮಾಡಿದ್ದ ಕಾರಣದಿಂದಾಗಿ BDA ತೆರವು ಕಾರ್ಯಾಚರಣೆ ಅಲ್ಲಿಗೆ ಕೈ ಬಿಟ್ಟಿದ್ದೆ. 3 ದಿನದ ಕಾಲಾವಧಿಯನ್ನ ಕೊಡ್ತೀವಿ ನಾವು, ಅದಾದ ಬಳಿಕ ನೀವು ಮತ್ತೆ ಖಾಲಿ ಮಾಡ್ಬೇಕನ್ನೋ ಆಕ್ರೋಶ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇಲ್ಲಿ ಸ್ಥಳೀಯರಿದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಏನಾದರೂ ಮಾಹಿತಿ ನೀಡಿದ್ರಾ? ಅಲ್ಲ ಅಮ್ಮ, ನಾನು ಕಾಲೇಪ್ಪನ ಮಗ. ನಮ್ಮ ಮನೆಯೆಲ್ಲ ಹಾಳು ಮಾಡಿಬಿಟ್ಟು ಎಷ್ಟು ವರ್ಷದಿಂದ ಇದ್ದೀರಾ? ನನ್ನ ಅಣ್ಣ 150 ವರ್ಷದಿಂದ ನಾವು ಇದ್ದೀವಿ. ನಮ್ಮ ಅಣ್ಣವ್ರು ಎಲ್ಲರೂ ಸಾಯಿಸ್ಬಿಟ್ರು, ಎಲ್ಲ ಸೇರಿ ಹೋಗಿದ್ರು. ಎಷ್ಟೊತ್ತಿಗೆ ಬಂದ್ರು, ಏನಂತ ಹೇಳಿದ್ರು ಅಧಿಕಾರಿಗಳು? ಲ್ಯಾಂಡ್ ಟ್ರಿಬ್ನಲ್ಲಿ ನಮ್ಗೆ ಆಗಿರೋದು 75-76ನಲ್ಲಿ ನಮ್ಗೆ ಆರ್ಡ್ರ್ ಆಗಿದೆ. ಗೌರ್ಮೆಂಟ್ ಕೊಟ್ಟಿದೆ, ಇಂದಿರಾ ಗಾಂಧಿ ಪೀರಿಯಡ್ನಲ್ಲಿ ನಮ್ಗೆ ಗೌರ್ಮೆಂಟ್ ಕೊಟ್ಟಿದೆ. ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಅವರೆಲ್ಲ ಇಲ್ಲಿ ಮಣ್ಣು ಮಾಡಿದ್ವಿ ಈ ಜಮೀನಿನಲ್ಲಿ. ಸರ್ವೆ ನಂಬರ್ 181, 182, 183 ಇದರಲ್ಲಿ ನಮ್ಮ ಮಾಹಿತಿ ನೀಡಿದ್ರಾ? ಇಲ್ಲ, ಏನು ಮಾಹಿತಿ ನೀಡಿಲ್ಲ, ಏನಿಲ್ಲ ಮೇಡಮ್. ಏಕಾಏಕವಾಗಿ ಬಂದು ಹೊಡಿತಾ ಇದ್ದಾರೆ. ನಾವು ಮನೆ ಮಕ್ಕಳಿಂದ ಎಲ್ಲರೂ ಒಳಗಡೆ ಇದ್ರು ಬಿಡೋರು ಬಿಡ್ತಾ ಇಲ್ಲ. ಒಂದು ನೋಟಿಸ್ ಕೊಟ್ಟಿಲ್ಲ, ಏನೂ ಇಲ್ಲ. ಬೇರೆ ಮಕ್ಳು ಇದ್ರು ಯಾರು ಇದ್ರು ಬಿಡಲ್ಲ, ನಾವು ಹೊಡೆದಾಕ್ತೀವಿ, ನೀವು ಖಾಲಿ ಮಾಡಿ ಅಂತವ್ರೆ. ಯಾವ ಆಫೀಸರ್ ಇನ್ನೂ ತಗೋ ಬಂದಿಲ್ಲ. 3 ದಿವಸದಿಂದ ಮಕ್ಕಳು ಎಲ್ಲರೂ ಆಚೆ ಇದ್ದೀವಿ. ಪಾತ್ರೆನ ಅವರೇ ಆಚೆ ಆಗ್ತಾ ಇದ್ದಾರೆ, ನಾವೀಗ ಮುಟ್ಟದೇ ಇಲ್ಲ, ಏನಿಲ್ಲ. 3 ದಿನದಿಂದ ನೀವು ಆಚೆನೇ ಇದ್ದೀರಾ? ಆಚೆನೇ ಇದ್ದೀರಿ ಮೇಡಮ್. ನಾವು 3 ದಿವಸದಿಂದ ಯಾರು ಊಟ ಇಲ್ಲ, ನೀರಿಲ್ಲ. ಒಂದು ಸಾಹೇಬ್ರು ಇಲ್ಲಿ ಬಂದಿಲ್ಲ. ಓಟ್ ಬೇಕಂತಾಗ ಎಲ್ಲರೂ ಬಂದ್ರಲ್ಲ ಇಲ್ಲಿ. ಜಾಡ್ ಸರ್ನು ಒಂದು ಮಾತು ಹೇಳಿದ್ರೆ ಅವ್ರು ಬಿಡ್ತೀನಿ ಅಂತವ್ರೆ. ಜಾಡ್ ಸರ್ನು ಏನು ಫೋನು ಮಾಡಿಲ್ಲ, ಒಂದು ಫೋನು. ನಾವು ಎಲ್ಲೆಲ್ಲಿ ಸ್ಥಿತಿ ಎಲ್ಲರೂ ಆಚೆ ಕುತ್ಕೊಂಡು ಎಷ್ಟು ಕಷ್ಟಪಡ್ತಾ ಇದೀವಿ ನಾವು. ಎಲ್ಲ ಜಾರ್ಜ್ ಆಫೀಸ್ ಆದ್ರೆ ಎಲ್ಲರೂ ಯಾರು ಹೇಳಿದ್ರು ನಾವು ಬಿಡಲ್ಲ. ಜಾರ್ಜ್ ಸರ್ ಹೇಳಿ ನಾವು ಬಿಡ್ತೀವಿ ಅಂತವ್ರೆ. ನಾವೇನು ಊಟ ಇಲ್ದ ನೀರಿಲ್ದ ಎಲ್ಲರೂ ಆಧಾರ್ ಕಾರ್ಡಿಂದ ಎಲ್ಲರೂ ಇದು ಮಾಡಿಕೊಟ್ರಲ್ಲ ಗೌರ್ಮೆಂಟು. ಮತ್ತು ಯಾಕೆ ನಮ್ಗೆ ಆಚೆ ಬಿಡ್ತಾ ಇದ್ರು? ಗೌರ್ಮೆಂಟ್ ಮನೆ ಮಾಡ್ಕೊಡ್ತೀವಿ, ಎಲ್ಲ ಮಾಡ್ಕೊಡ್ತೀವಿ. ಈ ಥರ ಬಡವ್ರಿಗೆ ಆಚೆ ಕಳಿಸ್ಬಿಟ್ಟು ಏನು ಮಾಡ್ಕೊಡ್ತಾವ್ರೆ? ಇರೋ ಮನೇನು ಹೊಡೆದಾಗ್ತಾ ಇದ್ದಾರೆ. ಇವಾಗ ನಮ್ಗೇನು ಸಹಾಯ ಇಲ್ಲ, ಯಾರು ಏನು ಮಾತಾಡ್ತಾ ಇಲ್ಲ. ನ್ಯೂಸಲ್ಲಿ ಬರ್ತಾ ಇರೋದು ಬರೀ ಶೆಡ್ ಮಾತಾಡನೆ ಹೊಡಿತಾ ಇರೋದು ಅಂತ ಹೇಳ್ತಾವ್ರೆ. ಆದರೆ ಅದು ನಿಜ ಅಲ್ಲ. ಇರೋರು ಮಕ್ಕಳು ಎಷ್ಟು ಜನ ಇದ್ದಾರೋ ಅಷ್ಟು ಜನನ ಆಚೆ ಕಳಿಸಿ ಇವಾಗ ಮನೇನ ಹೊಡೆದಿ ಹಾಕ್ತೀನಿ ಅಂತ ಹೇಳ್ತಾವ್ರೆ. ಯಾರಾದರೂ ಒಂದು ಕರೆಕ್ಟಾಗಿ ಬಹುತೇಕ ಇಲ್ಲಿ 30ರಿಂದ 40 ಮನೆ
ಮನೆಗಳಿದ್ದಾವೆ. ಸುಮಾರು 300ಕ್ಕೂ ಹೆಚ್ಚು ನಿವಾಸಿಗಳಿದ್ದಾರೆ. ಏಕಾಏಕಿ ಬಂದು BDA ಮನೆ ಖಾಲಿ ಮಾಡಿ ಅನ್ನೋ ಮಾಹಿತಿ ನೀಡುತ್ತೆ. ಮುಂಚಿತವಾಗಿ ಯಾವುದೇ ನೋಟಿಸ್ ನೀಡಿಲ್ಲ. ಇದಾದ ಬಳಿಕ ಸ್ಥಳೀಯರು ಪ್ರತಿಭಟನೆ ಮಾಡ್ತಾರೆ. ಸ್ಥಳೀಯರ ಪ್ರತಿಭಟನೆ ನಂತರ ಅದಾದ ಬಳಿಕ 3 ದಿನದ ಕಾಲಾವಕಾಶ ನೀಡಿದೆ. 3 ದಿನ ಆದ್ಮೇಲೆ ನೀವು ಮನೆಯಿಂದ ಆಚೆ ಬೇಕು, ನಾವು ಈ ಡೆಮಾಲಿಷನ್ ನ ಮುಂದುವರಿಸ್ತೀವಿ ಅನ್ನೋ ಮಾಹಿತಿಯನ್ನ ನೀಡಿದ್ದಾರೆ. ಶರತ್, ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗಾಗಿ.